ಫುಲ್ ಕಿವಿಲ್ ಹಾಕೊಂಡ್ಬಿಟ್ಟು 100% ಸೌಂಡ್ ಇಟ್ಕೊಂಡ್ರಿ ಅಂತಾರೆ, ಫುಲ್ ಜಾತ್ರೆ ಸೌಂಡು. ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಬೆಸ್ಟ್ ಬಜೆಟ್ ಬ್ಲೂಟೂತ್ ಹೆಡ್ಫೋನ್ಸ್ ಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರೆ ಒಂದು 3 ಹೆಡ್ಫೋನ್ಸ್ ಇರುವಂತದ್ದು. ನೀವೇನಾದ್ರೂ ಆನ್ಲೈನ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತೀರಾ ಅಂತಂದ್ರೆ, ಅಥವಾ ನೀವೇನಾದ್ರೂ ಮನೆಯಿಂದ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ, ಮನೆಯಲ್ಲಿ ನೀವು ಹ್ಯಾಂಡ್ಸ್ ಫ್ರೀ ಆಗಿ ಸಾಂಗ್ಸ್ ಗಳನ್ನ, ಮ್ಯೂಸಿಕ್ ಗಳನ್ನ ಕೇಳ್ತೀರಾ ಅಂತಂದ್ರೆ, ಈ ಒಂದು ಬ್ಲೂಟೂತ್ ಹೆಡ್ಫೋನ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು, ಒಂದು 399 ರೂಪಾಯಿಂದ ಹಿಡಿದು 3500 ರೂಪಾಯಿ ಬಜೆಟ್ ನ ಇರ್ತಕ್ಕಂಥ ಒಂದು ಹೆಡ್ಫೋನ್ಸ್ ಗಳು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಡೀಟೇಲ್ ಆಗಿ ನೋಡೋಣ ಈ ಒಂದು ಹೆಡ್ಫೋನ್ಸ್ ಬಗ್ಗೆ. ಒಂದು ಕಾಸ್ಟ್ ಏನು, ಇದರ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಸೌಂಡ್ ಕ್ವಾಲಿಟಿ ಹೇಗಿದೆ, ಆಮೇಲೆ ಎಷ್ಟೊತ್ತು ಚಾರ್ಜ್ ಬರುತ್ತೆ, ಎಲ್ಲ ನಿಮಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದೊಂದಾಗೆ ನೋಡ್ತಾ ಬರೋಣ. ಒಂದು 399 ರುಪೀಸ್ ಹೆಡ್ಫೋನ್ ಇದ್ರೆ, ಇನ್ನೊಂದು 1200 ರೂಪಾಯಿ ಹೆಡ್ಫೋನ್ ಇದೆ, ಆಮೇಲೆ ಇನ್ನೊಂದು 3500 ರೂಪಾಯಿ ಒಂದು ಹೆಡ್ಸೆಟ್ ಇರುವಂತದ್ದು. ಸೊ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನೋಡ್ತಾ ಬರೋಣ, ಆಯ್ತಾ. ಸೊ ಮೊದಲನೇದಾಗಿ ಒಂದು ರೇರ್ ಗಿರ್ ಬ್ಯಾಂಡ್ ಒಂದು ಬ್ಲೂಟೂತ್ ಹೆಡ್ಸೆಟ್ ಅನ್ನು ನೋಡೋಣ. ಸೊ ನೀವೇನಾದ್ರೂ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ, ಅಥವಾ ಮನೆಯಿಂದ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ, ಈ ಒಂದು ಹೆಡ್ಸೆಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಇದೆ ಅಂತ ಒಂದೊಂದಾಗಿ ನೋಡ್ತಾ ಬರೋಣ. ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ Earbuds 500 ಬ್ಲೂಟೂತ್ ಸ್ಟೀರಿಯೋ ಹೆಡ್ಸೆಟ್ ಅಂತ ಮೆನ್ಷನ್ ಮಾಡಿರುವಂತದ್ದು. ಇದು ಇಲ್ಲಿ ಬಿಲ್ಟ್ ಇನ್ ಮೈಕ್ ಇರುವಂತದ್ದು, IPX4 ಸ್ಪ್ಲಾಶ್ ಪ್ರೂಫ್ ಇದೆ, ಆಮೇಲೆ ಓವರ್ ಏರ್ ಹೆಡ್ಫೋನ್ ಇದಾಗಿರುವಂತದ್ದು. ಫ್ರೀ ಎಕ್ಸ್ಟ್ರಾ ಏರ್ ಕುಷನ್ಸ್ ಅನ್ನು ಇದ್ರ ಜೊತೆ ಕೊಟ್ಟಿದ್ದಾರೆ. ಇನ್ನ ಒಂದು ಸೈಡ್ ನಲ್ಲಿ ಒಂದು ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿರುವಂತದ್ದು. ಹೌದು, ಇದೊಂದು ಬ್ಲೂಟೂತ್ 5.0 ವರ್ಷನ್ ಇದಾಗಿರುವಂತದ್ದು. ಬ್ಯಾಸ್ ರಿಚ್ ಸೌಂಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 3.5 mm ಆಕ್ಸ್ ಇನ್ ಕೇಬಲ್ ಇದರಲ್ಲಿ ಇರುವಂತದ್ದು. ಕಂಫರ್ಟೇಬಲ್ ಟು ವೇರ್ ಅಂತ ಹೇಳ್ತಾ ಇದ್ದಾರೆ. ಅಪ್ ಟು 10 ಅವರ್ಸ್ ವರೆಗೂ ನಾವು ಇದನ್ನ ಒಂದು ಪ್ಲೇ ಟೈಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಪ್ಯಾಸಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಫ್ಲಾಟ್ ಫೋಲ್ಡಿಂಗ್ ಇರುವಂತದ್ದು, ಆಮೇಲೆ ವಾಷಬಲ್ ಇಯರ್ ಕುಷನ್ಸ್ ಅನ್ನು ಇದ್ರ ಜೊತೆ ಕೊಟ್ಟಿರುವಂತದ್ದು. ಇನ್ನ ಇದರ ಹಿಂದ್ಗಡೆ ಭಾಗದಲ್ಲಿ ಎಲ್ಲ ಒಂದು ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಈ ಒಂದು ಹೆಡ್ಫೋನ್ 12 ತಿಂಗಳುಗಳ ಕಾಲ ಒಂದು ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಇರುವಂತದ್ದು. ಈ ಒಂದು ವಾರಂಟಿನ ನೀವು ಕ್ಲೇಮ್ ಮಾಡಬೇಕು ಅಂತಂದ್ರೆ ಇವರೊಂದು ವೆಬ್ಸೈಟ್ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ವೆಬ್ಸೈಟ್ ಹೋಗ್ಬಿಟ್ಟು ಒಂದು ಪ್ರಾಡಕ್ಟ್ ನೀವು ರಿಜಿಸ್ಟರ್ ಮಾಡಿದ್ರಿ ಅಂತಂದ್ರೆ 1 ವರ್ಷಗಳ ಕಾಲ ವಾರಂಟಿ ಇದರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಈಗ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ಬಾಕ್ಸ್ ಅನ್ನ ಓಪನ್ ಮಾಡಿದ ನಂತರ ನಮಗೆ ನೋಡ್ತಾ ಇದ್ರೆ ಒಂದು ಹೆಡ್ಫೋನ್ ಇರುವಂತದ್ದು. ಹೆಡ್ಫೋನ್ ಜೊತೆಗೆ ಒಂದು ವಾರಂಟಿ ಕಾರ್ಡ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ಸ್ಟೋರೇಜ್ ಪೌಚ್ ನ ಇಲ್ಲಿ ಕೊಟ್ಟಿರುವಂತದ್ದು. ಮೈಕ್ರೋ USB ಕೇಬಲ್ ಕೊಟ್ಟಿದ್ದಾರೆ, ಒಂದು ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ, ಆಮೇಲೆ 2 ಎಕ್ಸ್ಟ್ರಾ ಸಾಫ್ಟ್ ಕುಷನ್ ನ ಇಲ್ಲಿ ಕೊಟ್ಟಿರುವಂತದ್ದು. ಓಕೆ, ಒಂದು ಎಲ್ಲಾ ಎಕ್ಸೆಸರೀಸ್ ಅನ್ನ ಪಕ್ಕಕ್ಕೆ ಇಟ್ಟು ಈ ಒಂದು ಹೆಡ್ಫೋನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ಮೊದಲನೇದಾಗಿ ಈ ಒಂದು ಹೆಡ್ಫೋನ್ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಒಂದು ಆಸಮ್ ಲುಕ್ ನ ಈ ಒಂದು ಹೆಡ್ಫೋನ್ ಹೊಂದಿದೆ ಅಂತ ಹೇಳ್ಬೋದು. ಇವನ್ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮೇಡ್ ಅಪ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ನಮಗೆ ಇದು ನೋಡಿದ ತಕ್ಷಣ ಒಂದು ಹೆವಿ ಅನ್ಸುತ್ತೆ, ಆಯ್ತಾ. ಚೀಪ್ ಕ್ವಾಲಿಟಿ ಅಂತ ಅನ್ಸೋದಿಲ್ಲ. ಬೆಸ್ಟ್ ಕ್ವಾಲಿಟಿ ಒಂದು ಪ್ಲಾಸ್ಟಿಕ್ ನ ಯೂಸ್ ಮಾಡಿ ಈ ಒಂದು ಹೆಡ್ಫೋನ್ ಅನ್ನ ತಯಾರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಇಲ್ಲಿ ಈ ಒಂದು ಕುಷನ್ ನಾವು ಚೇಂಜ್ ಮಾಡಬಹುದು. ಸೊ ಎಕ್ಸ್ಟ್ರಾ 1 ಪೇರ್ ಕುಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಈ ಬ್ಲಾಕ್ ಕಲರ್ ನಿಮ್ಗೆ ಏನಾದ್ರು ಇಷ್ಟ ಆಗಲಿಲ್ಲ ಅಂತಂದ್ರೆ, ಇದು ಕೊಳೆ ಆಗಿತ್ತು ಅಂತಂದ್ರೆ, ಇದನ್ನ ರಿಮೂವ್ ಮಾಡಿಬಿಟ್ಟು ನೀವು ಗ್ರೀನ್ ಕಲರ್ ಕುಷನ್ ಅನ್ನು ಸಹಿತ ಹಾಕೊಳ್ಬಹುದು. ಈಸಿಯಾಗಿ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲಿ ನಿಮಗೆ ಆಗಲ್ಲ. ಸೊ ಇದಾದ ನಂತರ ಓವರ್ ಆಲ್ ಆಗಿ ಒಂದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತ ಹೇಳ್ಬೋದು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ಒಂದಿಷ್ಟು ಬಟನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರ ಬಿಲ್ಟ್ ಇನ್ ಮೈಕ್ ಇದೆ. ಇದಾದ ನಂತರ ಒಂದು LED ಇಂಡಿಕೇಶನ್ ಲೈಟ್ ಕೊಟ್ಟಿದ್ದಾರೆ. ಆಮೇಲೆ ಚಾರ್ಜ್ ಮಾಡಕ್ಕೆ ಮೈಕ್ರೋ USB ಪೋರ್ಟ್ ಕೊಟ್ಟಿರುವಂತದ್ದು. ಆಮೇಲೆ ಒಂದು ಆಕ್ಸ್ ಕೇಬಲ್ ಕನೆಕ್ಷನ್ ಮಾಡಕ್ಕೆ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಇದಾದ ನಂತರ ವ್ಯಾಲ್ಯೂಮ್ ಅಪ್ ಮತ್ತು ಒಂದು ಪಾಸ್ ಬಟನ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇನ್ ಕೇಸ್ ನಿಮ್ಗೆ ಏನಾದ್ರು ಕಾಲ್ಸ್ ಬಂತು ಅಂದ್ರೆ ನೀವು ಆರಾಮಾಗಿ ಈ ಒಂದು ಹೆಡ್ಫೋನ್ ಮೂಲಕ ಕಾಲ್ಸ್ ಅನ್ನು ಸಹಿತ ನೀವು ತಗೊಳ್ಬಹುದು. ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸೊ ಇದಾದ ನಂತರ ಇದರ ಒಂದು ಚಾರ್ಜ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೀವು ಇದನ್ನ ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಅಪ್ ಟು 10 ಅವರ್ಸ್ ವರೆಗೂ ನಿಮಗೆ ಚಾರ್ಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಒಂದು 7 to 8 ಅವರ್ಸ್ ನೀವು ಆರಾಮಾಗಿ ಒಂದು 75% ವ್ಯಾಲ್ಯೂಮ್ ಅಲ್ಲಿ ನೀವು ಸಾಂಗ್ಸ್ ಗಳನ್ನ ಎಂಜಾಯ್ ಮಾಡಬಹುದು. ಓಕೆ, ನೆಕ್ಸ್ಟ್ ಈ ಒಂದು ಹೆಡ್ಫೋನ್ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ನಾನು ಇದನ್ನ ಒಂದು 75% ವ್ಯಾಲ್ಯೂಮ್ ಅಲ್ಲಿ ಸೌಂಡ್ ಕ್ವಾಲಿಟಿನ ಚೆಕ್ ಮಾಡಿದಾಗ ಒಂದು 10-15 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಒಂದು ಡೀಸೆಂಟ್ ಕ್ವಾಲಿಟಿ ಸೌಂಡ್ ಇದರಲ್ಲಿ ಸಿಗ್ತಾ ಇದೆ ಅಂತ ಅನಿಸ್ತು. ಆಮೇಲೆ ನೀವೇನಾದ್ರೂ ಬ್ಯಾಸ್ ಎಫೆಕ್ಟ್ ನ ಇಷ್ಟಪಡ್ತೀರಾ ಅಂತಂದ್ರೆ ಒಂದು ಬೆಸ್ಟ್ ಬ್ಯಾಸ್ ಸಹಿತ ಇದರಲ್ಲಿ ನಿಮಗೆ ಸಿಗುತ್ತೆ.
ಆಮೇಲೆ ನಾವು ಇದಕ್ಕೆ 3,500 ಕೊಡ್ತಾ ಇದ್ದೀವಿ ಅಂತಂದರೆ ನಾನು ಒಂದು ಸ್ವಲ್ಪ ಪ್ರೀಮಿಯಂ ಲುಕ್ ಇರಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಬಟ್ ಇಟ್ಸ್ ಓಕೆ, ಒಂದು ಬೆಸ್ಟ್ ಸೌಂಡ್ ಕ್ವಾಲಿಟಿನ ಬ್ಯಾಸ್ ಎಫೆಕ್ಟ್ ನಾವು ಈ ಒಂದು ಹೆಡ್ಫೋನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೇನಾದರೂ ಈ ಒಂದು ಹೆಡ್ಫೋನ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಪ್ರಾಡಕ್ಟು ಸೇಮ್ ಬ್ರ್ಯಾಂಡ್ನ ಒಂದು ಬ್ಲೂಟೂತ್ ಹೆಡ್ಫೋನ್ ಇದಾಗಿರುವಂಥದ್ದು ರೇ ಗೇರ್ ಬ್ರ್ಯಾಂಡ್ನ ಒಂದು ಇಯರ್ಬಿಡ್ಸ್ 250 ಬ್ಲೂಟೂತ್ ಇಯರ್ಫೋನ್ಸ್ ಅಂತ. ಸೊ ನೋಡ್ತಾ ಇರೋ ಒಂದು ಬಾಕ್ಸ್ನ ಒಂದು ಮೇಲ್ಗಡೆ ಭಾಗದಲ್ಲಿ ಒಂದು QR ಕೋಡ್ ಕೊಟ್ಟಿದ್ದಾರೆ. ಈ QR ಕೋಡನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿದರೆ ಸಾಕು, ಈ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ನಿಮ್ಮ ಫೋನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದಾದ ನಂತರ ಇದನ್ನ ನೀವು ಅವರ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿದ್ರಿ ಅಂತಂದರೆ 12 ಮಂತ್ಸ್ ನಿಮಗೆ ವಾರಂಟಿ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಆಮೇಲೆ ಈ ಒಂದು ಬ್ಲೂಟೂತ್ ಹೆಡ್ಫೋನ್ ಏನಿದೆಯಲ್ಲ, ಇದು ಪ್ರೊಟೆಕ್ಟಿವ್ ಕ್ಯಾರಿಂಗ್ ಕೇಸ್ ಜೊತೆ ಬರ್ತಾ ಇದೆ. ಆಮೇಲೆ IPX4 ಸ್ವೆಟ್ ಪ್ರೂಫ್ ಇರುವಂಥದ್ದು, ಅಂದರೆ ನೀವು ಹೆಡ್ಫೋನನ್ನು ಹಾಕೊಂಡಾಗ ಸ್ವೆಟ್ ಆದ್ರಿ ಅಂತಂದರೆ ಬೆವರು ಬಂತು ಅಂದರೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದಾದ ನಂತರ ವರ್ಷನ್ 5.0 ಬ್ಲೂಟೂತ್ ವರ್ಷನ್ 5.0 ಇದೆ. ಅದಾದ ನಂತರ ಸೈಡ್ನಲ್ಲಿ ಇರೋ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಇನ್-ಏರ್ ಡಿಸೈನ್ ಇರುವಂಥದ್ದು, ಕಾಲ್ ಮತ್ತು ಮ್ಯೂಸಿಕ್ ನಾವು ಎಂಜಾಯ್ ಮಾಡ್ಬೋದು. 110 mAh ಬ್ಯಾಟ್ರಿ ಕೆಪಾಸಿಟಿ ಇದು ಹೊಂದಿದೆ. 6 ಅವರ್ಸ್ವರೆಗೂ ನೀವು ಕಾಲನ್ನು ಮ್ಯೂಸಿಕ್ನ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಹಿಂದ್ಗಡೆ ಭಾಗದಲ್ಲಿ ಒಂದು ಕಂಪ್ನಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಹೌದು, ಇದು ನಮ್ಮ ಒಂದು ಬೆಂಗಳೂರು ಮೂಲದ ಕಂಪ್ನಿ ಇದಾಗಿರುವಂಥದ್ದು. ಈ ಪ್ರಾಡಕ್ಟ್ ಸಹಿತ 12 ತಿಂಗಳ ವಾರಂಟಿ ಇದೆ. ಇವರ ವೆಬ್ಸೈಟ್ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿ. ಓಕೆ, ಈ ಒಂದು ಬಾಕ್ಸ್ನ ಓಪನ್ ಮಾಡೋಣ. ಈಗ ಬಾಕ್ಸ್ ಓಪನ್ ಮಾಡಿದ ನಂತರ ನಮಗೆ ಒಂದು ದೊಡ್ಡದಾದ ಪೌಚ್ ನಿಮಗೆ ಸಿಗ್ತಾ ಇದೆ. ಬೆಸ್ಟ್ ಕ್ವಾಲಿಟಿ ಒಂದು ಪೌಚ್ನ ಈ ಒಂದು ಬಾಕ್ಸ್ನಲ್ಲಿ ಕೊಟ್ಟಿರುವಂಥದ್ದು. ಇದಾದ ನಂತರ ಒಂದು ಪೌಚ್ನ ಓಪನ್ ಮಾಡಿದ ತಕ್ಷಣ ನಮಗೆ ಎಕ್ಸ್ಟ್ರಾ ಇಯರ್ಬಡ್ಸ್ ಅನ್ನ ಕೊಟ್ಟಿದ್ದಾರೆ. ಇದಾದ ನಂತರ ಚಾರ್ಜ್ ಮಾಡೋಕ್ಕೆ USB ಕೇಬಲ್ ಕೊಟ್ಟಿದ್ದಾರೆ, ಮೈಕ್ರೋ USB ಕೇಬಲ್, ಅನಂತರ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರುವಂಥದ್ದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಈಗ ಬ್ಲೂಟೂತ್ ಹೆಡ್ಫೋನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡ್ತಾ ಇದ್ದೀರಾ, ಈ ಒಂದು ಬ್ಲೂಟೂತ್ ಹೆಡ್ಫೋನ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಒಂದು ಡ್ರೈವರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆಯ್ತಾ, ನಾನು ಇದನ್ನ ನೋಡಿದ ತಕ್ಷಣ ಇದು ಪ್ಲಾಸ್ಟಿಕ್ ಇಂದ ಇದನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಅನಿಸ್ತು. ಬಟ್ ಇದು ಮೇಡ್ ಆಫ್ ಮೆಟಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದ್ದ ಡಿಸೈನ್ ಮಾಡಿದ್ದಾರೆ. ಮೊದಲನೇದಾಗಿ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಬೆಸ್ಟ್ ಡಿಸೈನ್ ಅನ್ನು ಈ ಒಂದು ಹೆಡ್ಫೋನ್ ಹೊಂದಿದೆ, ಬೆಸ್ಟ್ ಲುಕ್ ಅನ್ನು ಸಹಿತ ಇದು ಹೊಂದಿದೆ ಅಂತ ಹೇಳ್ಬೋದು. ಆಮೇಲೆ ಒಂದು ಕಂಪ್ಲೀಟ್ ಆದ ಒಂದು ಬ್ಲಾಕ್ ಕಲರ್ ಒಂದು ಹೆಡ್ಫೋನ್ ಇದಾಗಿರುವಂಥದ್ದು. ನೆಕ್ಸ್ಟ್ ಒಂದು ವೈರ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಬೆಸ್ಟ್ ಕ್ವಾಲಿಟಿ ವೈರ್ ಅನ್ನು ಯೂಸ್ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ವೈರ್ ಕಟ್ ಆಗಲ್ಲ ಇದು. ಇದಾದ ನಂತರ ನಾನು ಒಂದು ಕಂಟಿನ್ಯೂಸ್ ಆಗಿ ಒಂದು 2-3 ಗಂಟೆ ಯೂಸ್ ಮಾಡಿದ್ರು ಕೂಡ ನನಗೆ ಯಾವುದೇ ರೀತಿ ಪೇನ್ ಬರಲಿಲ್ಲ ಕಿವಿಲಿ. ತುಂಬಾ ನೀಟಾಗಿ ಇದು ಕಿವಿಲಿ ಅಡ್ಜಸ್ಟ್ ಆಗಿ ಕೂತ್ಕೊಳ್ಳುತ್ತೆ. ನಾವು ವಾಕಿಂಗ್ ಮಾಡುವಾಗ, ರನ್ನಿಂಗ್ ಮಾಡುವಾಗ, ಟ್ರಾವೆಲ್ ಮಾಡುವಾಗ ಇದು ಬೆಸ್ಟ್ ಅಂತ ನಮ್ಗನ್ಸುತ್ತೆ. ಇದರ ಒಂದು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೀವು ಇದನ್ನ ಕಂಪ್ಲೀಟ್ ಆಗಿ ಒಂದ್ಸಲ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಅಪ್ ಟು 6 ಅವರ್ಸ್ವರೆಗೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಟೆಸ್ಟ್ ಮಾಡೋ ಪ್ರಕಾರ ಒಂದು 5 to 5.5 ಅವರ್ಸ್ವರೆಗೂ ನಿಮಗೆ ಇದು ಬರುತ್ತೆ. ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು. ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬ್ಲೂಟೂತ್ 5.0 ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಒಂದು ಕನೆಕ್ಟಿವಿಟಿ ಇಶ್ಯೂ ಆಗಲ್ಲ ಇದರಲ್ಲಿ. ಒಂದ್ಸರಿ ನೀವು ಇದನ್ನ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಆರಾಮ್ ಸರೌಂಡಿಂಗ್ ಒಂದು 8 to 10 ಮೀಟರ್ಸ್ ಅಲ್ಲಿ ಮನೆ ತುಂಬ ಓಡಾಡ್ಕೊಂಡು ಕೆಲಸ ಮಾಡಿಕೊಂಡು ಸಾಂಗ್ಸ್ಗಳನ್ನ, ಮ್ಯೂಸಿಕ್ಗಳನ್ನ, ಕಾಲ್ಸ್ಗಳನ್ನ ನೀವು ಆರಾಮಾಗಿ ಈ ಒಂದು ಬ್ಲೂಟೂತ್ ಹೆಡ್ಫೋನ್ ಮೂಲಕ ತಗೊಳ್ಬಹುದು. ಇದಾದ ನಂತರ ಒಂದು ರೈಟ್ ಸೈಡ್ ನಲ್ಲಿ ಒಂದಿಷ್ಟು ಬಟನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವ್ಯಾಲ್ಯೂಮ್ ಅಪ್ ಮತ್ತು ಡೌನ್ ಬಟನ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಪವರ್ ಬಟನ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಆಮೇಲೆ ಚಾರ್ಜ್ ಮಾಡೋಕ್ಕೆ ಒಂದು ಮೈಕ್ರೋ USB ಚಾರ್ಜಿಂಗ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಒಂದು ಕೇಬಲ್ ಮೂಲಕ ನಿಮ್ಮ ಮೊಬೈಲ್ ಫೋನ್ ಅಡಾಪ್ಟರ್ ಮೂಲಕ ಇದನ್ನ ಕಂಪ್ಲೀಟ್ ಆಗಿ ಒಂದ್ಸರಿ ಚಾರ್ಜ್ ಮಾಡಿದ್ರೆ 5 to 6 ಅವರ್ಸ್ವರೆಗೂ ಚಾರ್ಜ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಓವರ್ ಆಲ್ ಆಗಿ ಈ ಒಂದು ಬ್ಲೂಟೂತ್ ಹೆಡ್ಫೋನ್ ಬಗ್ಗೆ ಹೇಳಬೇಕು ಅಂತಂದ್ರೆ ₹1,700 ಇದು ವರ್ತ್ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಸೌಂಡ್ ಕ್ವಾಲಿಟಿ ಕೂಡ ಸೂಪರ್ ಆಗಿ ಬರುತ್ತೆ. ನನಗೆ ಈ ಒಂದು ಬ್ಲೂಟೂತ್ ಹೆಡ್ಸೆಟ್ಗಿಂತ ನನಗೆ ಇದರ ಒಂದು ಸೌಂಡ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಈ ಬಜೆಟ್ನಲ್ಲಿ ಒಂದು ಬೆಸ್ಟ್ ಸೌಂಡ್ ಕ್ವಾಲಿಟಿಯನ್ನು, ಆಮೇಲೆ ಬ್ಯಾಸ್ ಎಫೆಕ್ಟ್ ನಾವು ಇದರಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬಟ್ ಚಾರ್ಜಿಂಗ್ ಟೈಮ್ನ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಬೆಟರ್ ಆಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು. ಓಕೆನಾ, ನೆಕ್ಸ್ಟ್ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಒಂದು ಇಯರ್ಬಡ್ಸ್ ನೀವು ನೋಡ್ತಾ ಇದ್ರೆ ಕೇವಲ ₹399 ಇದು ನಿಮಗೆ ಸಿಗ್ತಾ ಇದೆ. ಸೊ ಇದು ಹೇಗಿದೆ ಗೊತ್ತಾ, ಒಂದು ಆಪಲ್ ಏರ್ಪೋರ್ಟ್ಸ್ ಇದೆಲ್ಲ ಅದ್ರ ತಲೆ ಮೇಲೆ ಹೊಡೆದೋರ ಥರ ಇದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಕೇಸ್ ಕಾಣಿಸ್ಕೊಳ್ಳುತ್ತೆ. ಒಂದು ಇಯರ್ಬಡ್ಸ್ನ ಒಂದು ಕೇಸ್ ಇದಾಗಿರುವಂಥದ್ದು. ಇದನ್ನ ಪಕ್ಕಕ್ಕೆ ಇಟ್ಟಾಗ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಓಕೆ, ಇವನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡ್ತಾ ಇದ್ರೆ ಒಂದು ವೈಟ್ ಕಲರ್ನ ಒಂದು ಬಾಕ್ಸ್. ಇದು ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಏನೂ ಇಲ್ಲ ಇದರಲ್ಲಿ. ಒಂದು ಕೇಸ್ ಏನಿದೆಲ್ಲ ತುಂಬಾ ಲೈಟ್ ವೇಟ್ ಆಗಿದೆ. ಹಿಂದ್ಗಡೆ ಭಾಗದಲ್ಲಿ ಚಾರ್ಜ್ ಮಾಡೋಕ್ಕೆ ಅಂತ ಒಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್. ಇದು ಜಸ್ಟ್ ಒಂದು ಬಟನ್ ಅನ್ನು ನೀವು ಆನ್ ಮಾಡಿದ್ರಿ ಅಂತಂದ್ರೆ ಸಾಕು, ಇದು ಆನ್ ಆಗುತ್ತೆ. ನೋಡ್ತಾ ಇದ್ರೆ ನಾನೊಂದು 15 ಡೇಸಿಂದ ಇದು ಯೂಸ್ ಮಾಡ್ತಾ ಇದ್ದೀನಿ. ಆಯ್ತಾ, ಡೈಲಿ 1 hour, ಹಾಫ್ an hour ಯೂಸ್ ಮಾಡ್ತಾ ಇರ್ತೀನಿ. ನಿಮಗೆ ರಿವ್ಯೂಗೋಸ್ಕರ, ನಿಮಗೆ ಹೇಗಿದೆ ಅಂತ ತಿಳಿಸೋಕ್ಕೋಸ್ಕರ ಇದನ್ನ ಯೂಸ್ ಮಾಡಿದೆ ನಾನು. ಆಮೇಲೆ ಇಲ್ಲಿ ನೋಡ್ತಾ ಇದ್ರೆ ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ₹399 ಇದನ್ನ ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ನಿಮಗೆ ನೆನಪಿರಲಿ, ಇಲ್ಲಿ ಯಾವುದೇ ರೀತಿ ಒಂದು ವಾರಂಟಿ ಗ್ಯಾರಂಟಿ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಇದರಲ್ಲಿ. ಇವೆರಡು ಏನು ಇಯರ್ಬಡ್ಸ್ ಇದೆಯಲ್ಲ, ಆಪಲ್ ಏರ್ಪೋರ್ಟ್ಸ್ನ ತಲೆ ಮೇಲೆ ಹೊಡೆದಂಗಿದೆ. ಸೊ ಇನ್ನು ಈ ಒಂದು ಇಯರ್ಬಡ್ಸ್ನ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಫುಲ್ ಜಾತ್ರೆ. ಆಯಿತಾ, ಫುಲ್ ಜಾತ್ರೆ ಇದು. ನೀವು ಎಷ್ಟು ಸೌಂಡ್ ಜಾಸ್ತಿ ಕೊಡ್ತೀರಲ್ಲ ಅಷ್ಟು ಜಾತ್ರೆ ಸೌಂಡ್ ನಿಮಗೆ ಕೇಳಿಸುತ್ತೆ.
ಸೂಪರ್ ಆಗಿದೆ ಆಯ್ತಾ. ಬ್ಯಾಸ್ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಸೌಂಡ್ ಕ್ವಾಲಿಟಿ ಫುಲ್ ಹೆವಿ ಸೌಂಡ್ ಬರುತ್ತೆ ನಿಮಗೆ. ಫುಲ್ ಕಿವಿಲಿ ಹಾಕೊಂಡ್ಬಿಟ್ಟು 100% ಸೌಂಡ್ ಇಟ್ಕೊಂಡ್ರಿ ಅಂದರೆ ಫುಲ್ ಜಾತ್ರೆ ಸೌಂಡು. ನೀವೇನಾದರೂ ಒಂದು 500 ರೂಪಾಯಿ ಒಳಗಡೆ ಇರತಕ್ಕಂಥ ಒಂದು ಇಯರ್ಬಡ್ಸ್ನ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ನಿಮಗೆ ನೆನಪಿರಲಿ, ಯಾವುದೇ ರೀತಿ ಗ್ಯಾರಂಟಿ ವಾರಂಟಿ ಏನು ಇಲ್ಲ ಇದಕ್ಕೆ. ಬಟ್ ನಾನು ರಿವ್ಯೂಸ್ ನೋಡೋ ಪ್ರಕಾರ ತುಂಬ ಜನ ಫ್ಲಿಪ್ಕಾರ್ಟಲ್ಲಿ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ, ಏನು ಚೆನ್ನಾಗಿಲ್ಲ ಅಂತ ಸ್ವಲ್ಪ ಜನ ಹೇಳಿದರೆ, ಸ್ವಲ್ಪ ಜನ ಒಂದು ವಾರಕ್ಕೆ ಹಾಳಾಗೋಯ್ತು ಅಂತ ಹೇಳ್ತಿದ್ದಾರೆ. ಬಟ್ ನಾನೊಂದು 15 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ, ಇದುವರೆಗೂ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಕೆಲವು ಸಾರಿ ಈ ಬಟನ್ ಆನ್ ಮಾಡಿದಾಗ ಆನ್ ಆಗೋದಿಲ್ಲ ಆಯಿತಾ, ಇದು ಹೋಯ್ತು ಅಂತ ಅನ್ನಂಗೆ ಆಗುತ್ತೆ. ಬಟ್ ಇನ್ನೊಂದ್ಸರಿ ಟ್ರೈ ಮಾಡಿದಾಗ ಮತ್ತೆ ಆನ್ ಆಗುತ್ತೆ. ಸೊ ಹಾಗಾಗಿ 399 ರುಪೀಸ್ಗೆ ಇದು ವರ್ತ್ ಅಂತ ನನಗೆ ಅನಿಸ್ತು. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ತಗೊಳ್ಳಿ ಆಯಿತಾ. ತೊಗೊಂಡಾದ್ಮೇಲೆ ಮತ್ತೆ ಬೇಗ ಕೆಟ್ಟೋಯ್ತು ಅಂತಂದರೆ ಏನು ಬ್ರೋ ಹಿಂಗೆ ಹೇಳ್ಬಿಟ್ರಿ ಅಂತ ಅನ್ನಕ್ಕೆ ಹೋಗಬೇಡಿ. ಸೊ ಒಂದ್ಸಾರಿ ಯೋಚನೆ ಮಾಡಿ, ಇನ್ ಕೇಸ್ 500 ರುಪೀಸ್ ಒಳಗಡೆ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಬೆಸ್ಟ್ ಆದ ಒಂದು ಏರ್ಪಾಡ್ಸ್ ಇದಾಗಿರುವಂಥದ್ದು. ಓಕೆ, ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.